ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಮಧುಶ್ರೀ. ರಾಜ್ಯಸಭೆ ಚುನಾವಣೆ ಗೆಲುವಿಗೆ ರಂಗತಾಲೀಮು ಹೇಗಿದೆ? ಮೇಲ್ಮನೆ ಕಬಳಿಸಲು ಮೂರೂ ಪಕ್ಷಗಳ ರಣತಂತ್ರವೇನು? ಅನಂತರಾಜು ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ? ರಾಜ್ಯದ ಹಲವೆಡೆ ಮಳೆ ಸೃಷ್ಟಿಸಿರುವ ಅವಾಂತರ ಏನೇನು? ಬಸ್ ಕಂದಕಕ್ಕೆ ಉರುಳಿ ಬಿದ್ದು 26 ಪ್ರವಾಸಿಗರು ಸಾವಿನ ಮನೆ ಸೇರಿದ್ದು ಎಲ್ಲಿ? ಸಿನಿ ಪ್ರಿಯರಿಗೆ ರಾಜಮೌಳಿ ಕೊಟ್ಟಿರುವ ಬಿಗ್ ಗಿಫ್ಟ್ ಏನು? ಇದೆಲ್ಲವನ್ನ ನೋಡೋಣ ಈ ಹೊತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಸಭೆ ಮಹಾಯುದ್ಧ ಗೆಲ್ಲುವುದಕ್ಕೆ ಕದನ ಕಲಿಗಳ ಸರ್ಕಸ್ ಹೇಗಿದೆ? ಮೇಲ್ಮನೆ ರಣಕಣದಲ್ಲಿ ಕ್ರಾಸ್ ಔಟ್ ಕರಾಮತ್ತು ನಡೆಯಲಿದೆಯಾ? ದಳಪತಿಗಳಿಗೆ ಎದುರಾಗಿರುವ ದಿಗಿಲೇನು? ಸಿದ್ದು ಆತ್ಮಸಾಕ್ಷಿ ಮತದ ಮರ್ಮವೇನು? ಇದೆಲ್ಲವನ್ನ ನೋಡೋಣ ರಾಜ್ಯಸಭೆ ಕದನ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಸಭೆ ರಣಾಂಗಣ ರಂಗೇರಿದೆ. ಮೇಲ್ಮನೆ ರಣಭೂಮಿಯಲ್ಲಿ ಕ್ರಾಸ್ ಔಟಿಂಗ್ ಕರಾಮತ್ತು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಒಂದೇ ಒಂದು ಸ್ಥಾನಕ್ಕೆ ಮೂರು ಪಕ್ಷಗಳ ಕಾಂಪಿಟೇಷನ್ ಜೋರಾಗಿದೆ. ಮೂರು ಪಕ್ಷಗಳಿಗೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮತ್ತಷ್ಟು ಹೆಚ್ಚಾಗಿದೆ. ಅಡ್ಡದಾರಿ ಆಟದಲ್ಲಿ ಗೆದ್ದವರೇ ರಾಜ್ಯಸಭೆ 4ನೇ ಸ್ಥಾನದ ಬಾದ್ಶಾ ಆಗಲಿದ್ದಾರೆ. ಕ್ರಾಸ್ ಔಟಿಂಗ್ ಮೇಲೆ 4ನೇ ಸ್ಥಾನದ ಭವಿಷ್ಯ ನಿರ್ಧಾರ ಆಗಲಿದೆ. ಮೇಲ್ಮನೆ ಮಹಾಯುದ್ಧ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಮೇಲ್ಮನೆ ಮಹಾಯುದ್ಧ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಸಮರಾಭ್ಯಾಸ ನಡೆಸ್ತಾ ಇವೆ. ಬಿಜೆಪಿ ನಾಯಕರಿಗೆ 3 ಸೀಟ್ ಗೆದ್ದೇ ಗೆಲ್ಲುವಂತ ಛಲ ದುಪ್ಪಟ್ಟಾಗಿದೆ. ಹೊರಗಿನಿಂದಲೇ ವೋಟ್ ಬರುತ್ತೆ ಅಂತ ಬಿಜೆಪಿ ನಾಯಕರು ಕಾನ್ಫಿಡೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿಸುತ್ತಾ ಕ್ರಾಸ್ ವೋಟ್ ಕವಚ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಆತ್ಮಸಾಕ್ಷಿಯಾಗಿ ಅಡ್ಡಮತ ಹಾಕೋರ ಮೇಲೆಯೇ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಇನ್ನು ಜೆಡಿಎಸ್ನ ಅಭ್ಯರ್ಥಿಗೂ ಕ್ರಾಸ್ ವೋಟ್ ಒಂದೇ ಆಸರೆಯಾಗಿದೆ. ಇತ್ತ ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ಗಾಳವನ್ನ ಹಾಕ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ರಾಜ್ಯಸಭೆ ಯುದ್ಧ ಭೂಮಿಗೆ ಇಳಿದಿರುವಂತಹ ಜೆಡಿಎಸ್ ಅಡಕತ್ತೆರಿಗೆ ಸಿಲುಕಿದೆ. ಮೇಲ್ಮನೆ ಕುರ್ಚಿ ಗೆಲ್ಲಲು ದಳಪತಿಗಳ ಮಾಸ್ಟರ್ ಪ್ಲಾನ್ ಜೋರಾಗಿದೆ. ಕಾಂಗ್ರೆಸ್ ಸಂಧಾನ ವಿಫಲದ ಬಳಿಕ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ರಾಜ್ಯಸಭೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿರುವಂತಹ ಜೆಡಿಎಸ್ ರಾಜ್ಯಸಭೆ ಚುನಾವಣೆಗೆ ಗೆಲುವಿಗೆ ಬೇಕಾಗುವಂತಹ ತಂತ್ರಗಳನ್ನ ದಳಪತಿಗಳು ಹೂಡಿದ್ದಾರೆ. ಅಸಮಾಧಾನಿತ ಶಾಸಕರನ್ನ ಉಳಿಸಿಕೊಳ್ಳುವಂತಹ ತಲೆನೋವು ಕೂಡ ಎದುರಾಗಿದೆ. ದಳಪತಿಗಳು ನಾನಾ ಸರ್ಕಸ್ ನಡೆಸ್ತಾ ಇದ್ದು ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಕೊನೆ ಕ್ಷಣದಲ್ಲಿ ಶಾಕ್ ಕೊಡ್ತಾರಾ ಅನ್ನೋದೇ ಕುತೂಹಲ. ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 2ನೇ ಅಭ್ಯರ್ಥಿ ಗೆಲುವು ಕಠಿಣವಾಗಿದೆ. ಕ್ರಾಸ್ ಔಟಿಂಗ್ ಮೇಲೆ ಕಾಂಗ್ರೆಸ್ನ 2ನೇ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರವಾಗಲಿದೆ. 2ನೇ ಅಭ್ಯರ್ಥಿ ಗೆಲುವಿಗಾಗಿ ಅಡ್ಡದಾರಿ ಅನಿವಾರ್ಯ. ಕಾಂಗ್ರೆಸ್ ಕೈ ಹಿಡಿತಾರ ಜೆಡಿಎಸ್ನ ಅಸಮಾಧಾನಿತ ಶಾಸಕರು ಅನ್ನೋದೇ ಕುತೂಹಲ. ಬಿಜೆಪಿ ಮತಗಳ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣಿಟ್ಟಿದೆಯಾ ಅನ್ನೋ ಪ್ರಶ್ನೆ ಇದೆ. 2ನೇ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಅಸಮಾಧಾನಿತರೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದ್ದಾರೆ. ಆತ್ಮಸಾಕ್ಷಿ ವೋಟ್ಗಳು ನಮಗೆ ಬಂದೇ ಬರುತ್ತೆ ಅಂತ ಸಿದ್ದರಾಮಯ್ಯ ಡಿಕೆಶಿ ಹೇಳಿದ್ದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಂತಾಗಿದೆ. ಮೇಲ್ಮನೆ ಚುನಾವಣೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಣತಂತ್ರದಲ್ಲೂ ಕಾಳಗ ಜೋರಾಗಿದೆ. ಕಾಂಗ್ರೆಸ್ 1+1 ಸೂತ್ರಕ್ಕೆ ಕೇಸರಿ 2+1 ತಂತ್ರ ಹೆಣೆದಿದೆ. 3ನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಕೇಸರಿ ಕಲಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಡ್ಡ ಮತದಾನ ಕರಾಮತ್ತು ಮಾಡುತ್ತಾ ಬಿಜೆಪಿ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಟದ ಲಾಭ ಪಡೆಯುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. 3ನೇ ಅಭ್ಯರ್ಥಿ ಲಹರ್ ಸಿಂಗ್ ಗೆಲುವಿಗೆ ಬಿಜೆಪಿ ರಣತಂತ್ರ ಹೆಣೆದಿದೆ. ಜೆಡಿಎಸ್ ಅತೃಪ್ತರ ಮೇಲೂ ಕೂಡ ಕಮಲ ಪಡೆ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಸಮಾಧಾನಿತರ ಸೆಳೆಯೋದಕ್ಕೆ ಬಿಜೆಪಿ ತೆರೆಮರೆಯಲ್ಲೇ ಸರ್ಕಸ್ ಮಾಡ್ತಾ ಇದೆಯಂತೆ. ಹೀಗಾಗಿ ಬಿಜೆಪಿಯ ನಡೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಮೂರು ಅಭ್ಯರ್ಥಿಗಳ ಗೆಲುವಿಗೆ ಬಿಜೆಪಿ ಮತ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿಯ ಮೊದಲ ಅಭ್ಯರ್ಥಿ ಗೆದ್ದ ಬಳಿಕ ಉಳಿಯೋದು 32 ಮತ. ಅಲ್ಲದೆ 50 ಶಾಸಕರ ಮತ ಹಂಚಿಕೆ ಮಾಡುವಂತೆ ರಾಜ್ಯ ನಾಯಕರಿಗೆ ನಿರ್ಮಲಾ ಸೀತಾರಾಮನ್ ಮನವಿ ಮಾಡಿದ್ದಾರೆ. ಸೇಫ್ ಆಗಿ ದಡ ಸೇರಲು ನಿರ್ಮಲಾ ಸೀತಾರಾಮನ್ ಚಿಂತನೆಯನ್ನ ನಡೆಸಿದ್ದಾರೆ. 47ಕ್ಕಿಂತ ಹೆಚ್ಚು ಮತ ಬಂದರೂ ಕೂಡ ಮತ ವರ್ಗಾವಣೆಗೆ ಅವಕಾಶ ಇದೆ. 5 ಹೆಚ್ಚುವರಿ ಮತ 3ನೇ ಅಭ್ಯರ್ಥಿ ಲಹರ್ ಸಿಂಗ್ಗೆ ವರ್ಗಾವಣೆ ಆಗಲಿದೆ. ಹೀಗಾಗಿ 32 ಉಳಿಕೆ ಮತಗಳನ್ನ ಅಭ್ಯರ್ಥಿ ಲಹರ್ ಸಿಂಗ್ ಪಡೆಯಲಿದ್ದಾರೆ. ಬಿಜೆಪಿಯ ಯಾವುದೇ ಮತಗಳು ಅಸಿಂಧು ಆಗದಿದ್ರೆ ಲಹರ್ ಸಿಂಗ್ಗೆ ಮೊದಲ ಪ್ರಾಶಸ್ತ್ಯದ 32 ಮತಗಳು ಸಿಗಲಿವೆ. ಕನಿಷ್ಠ 2ನೇ ಪ್ರಾಶಸ್ತ್ಯ ಮತಗಳು ಪಡೆಯುವಂತ ಅವಕಾಶ ಸಿಗಲಿದೆ. ಇನ್ನು ಮೊದಲ ಪ್ರಾಶಸ್ತ್ಯದ ಮತದ ಮೂಲಕ ಯಾವುದೇ ಅಭ್ಯರ್ಥಿಗೆ 45 ಮತ ಸಿಗಲ್ಲ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಯಾರಿಗೂ ಗೆಲುವು ದಕ್ಕಲ್ಲ. 2ನೇ ಸುತ್ತಿನ ಮತ ಎಣಿಕೆ ಅನಿವಾರ್ಯವಾಗಿದೆ. 2ನೇ ಸುತ್ತಿನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭ ಆಗಲಿದೆ. ಪ್ರಥಮ ಪ್ರಾಶಸ್ತ್ಯ ಮತ ಗಳಿಸಿದ ಅಭ್ಯರ್ಥಿಯ ಮತಗಳಿಂದ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ರಾಜ್ಯಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದೆ. 2ನೇ ಅಭ್ಯರ್ಥಿಗೆ ಕಾಂಗ್ರೆಸ್ನ ಶಾಸಕರ 25 ಮತ ಉಳಿಯಲಿದೆ. ಮೊದಲ ಅಭ್ಯರ್ಥಿಗೆ ಮತ ನೀಡಿದ ಬಳಿಕ 25 ಉಳಿಕೆ ಮತ ಸಿಗಲಿದೆ. ಕಾಂಗ್ರೆಸ್ನ ಮತಗಳು ಅಸಿಂಧು ಆಗದೇ ಇದ್ರೆ 25 ಮತಗಳು ಇರ್ತವೆ. ಕ್ರಾಸ್ಔಟ್ ಹೆಚ್ಚುವರಿ ಮತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಎಷ್ಟು ಮಂದಿ ಕ್ರಾಸ್ಔಟ್ ಮಾಡ್ತಾರೆ ಅನ್ನೋದು ಸೀಕ್ರೆಟ್ ಆಗಿದೆ. 8ಕ್ಕಿಂತ ಹೆಚ್ಚಿನ ಮತ ಬಂದ್ರೆ ಮಾತ್ರ ಕಾಂಗ್ರೆಸ್ನ 2ನೇ ಅಭ್ಯರ್ಥಿ ಸೇಫ್ ಆಗಲಿದ್ದಾರೆ. ಕ್ರಾಸ್ಔಟ್ ಮೇಲೆ ಕಾಂಗ್ರೆಸ್ನ 2ನೇ ಅಭ್ಯರ್ಥಿಯ ಭವಿಷ್ಯ ನಿಂತಿದೆ. ಮೇಲ್ಮನೆ ಎಲೆಕ್ಷನ್ ಗೆಲ್ಲೋದಕ್ಕೆ ದಳಪತಿಗಳು ಕೂಡ ದೊಡ್ಡ ದಾಳ ಹೂಡಿದ್ದಾರೆ.
ಜೆಡಿಎಸ್ ಕೈಯಲ್ಲಿ 32 ಪ್ರಥಮ ಪ್ರಾಶಸ್ತ್ಯ ಮತಗಳಿವೆ. ತನ್ನ ಮತಗಳನ್ನು ಹಿಡಿದಿಟ್ಟುಕೊಳ್ಳೋದೇ ಜೆಡಿಎಸ್ಗೆ ಸವಾಲಾಗಿದೆ. ಎಚ್ಡಿಕೆ ವಿರುದ್ಧ 4 ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿಂದೆ ಅಸಮಾಧಾನಗೊಂಡಿರುವಂತಹ 4 ಶಾಸಕರನ್ನ ಮನವೊಲಿಸೋದು ಜೆಡಿಎಸ್ಗೆ ದೊಡ್ಡ ಚಾಲೆಂಜ್. ಈಗ ಎಲ್ಲರೂ ಪಕ್ಷದ ಪರ ನಿಲ್ತಾರೆಂದು ಎಚ್ಡಿಕೆ ವಿಶ್ವಾಸ ಹೊಂದಿದ್ದಾರೆ. ಶಾಸಕರನ್ನ ವೈಯಕ್ತಿಕವಾಗಿ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಭೇಟಿಯಾಗಿ ಬೆಂಬಲ ಪಡೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. 32 ಶಾಸಕರ ಜೊತೆಗೆ ಜೆಡಿಎಸ್ಗೆ 3 ರಿಂದ 4 ಹೆಚ್ಚುವರಿ ಮತ ನಿರೀಕ್ಷೆ ಕೂಡ ಇದೆಯಂತೆ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ? ಆ ಒಂದು ಆಡಿಯೋದಲ್ಲಿ ಅಡಗಿದ್ದ ಸಾವಿನ ಸಾಕ್ಷ್ಯ, ಈದ್ಗಾ ಮೈದಾನಕ್ಕಾಗಿ ಹಿಂದೂಗಳು ಸಮರ ಸಾರಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಕೇಸ್ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಅನಂತ್ ಸಾವಿನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಸಾವಿಗೆ ಕಾರಣವಾಗಿದ್ದು ಪ್ರೇಯಸಿನ ಪತ್ನಿನ ಅನ್ನೋದು ಕೂಡ ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಅನಂತ್ ಬರೆದಿದ್ದಾನೆ ಎನ್ನಲಾದ ಡೆತ್ ನೋಟ್ ಬಯಲಾಗಿದ್ದು ಆತ್ಮಹತ್ಯೆಗೂ ಮುನ್ನ ನಡೆದಿದ್ದ ಸೆಟಲ್ಮೆಂಟ್ ಡೀಲ್ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣದಲ್ಲಿ 10 ಅನುಮಾನ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರೇಯಸಿ ವರ್ಸಸ್ ಪತ್ನಿ ಇಬ್ಬರ ಆರೋಪದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಕೂಡ ಸಾಕಷ್ಟು ಡೌಟ್ಗಳಿಗೆ ಎಡೆಮಾಡಿಕೊಟ್ಟಿದೆ. ಅನಂತರಾಜು ಸಾವಿನ ಬಳಿಕ ರಿಲೇಶನ್ಶಿಪ್ ರಹಸ್ಯ ರಿವೀಲ್ ಆಗಿತ್ತು. ಅಲ್ಲದೆ ಪ್ರೇಯಸಿ ಮತ್ತು ಪತ್ನಿ ಮಧ್ಯೆ ಆರೋಪಗಳ ಸುರಿಮಳೆಗರೆಯಲಾಗಿದೆ. ಸಿಸಿಟಿವಿಯಲ್ಲಿ ಅನಂತ್ ಕೊನೆ ಕ್ಷಣಗಳು ಸರಿಯಾಗಿದೆ. ಅನಂತರಾಜು ಬರೆದಿದ್ದಾರೆ ಎನ್ನಲಾಗಿರುವಂತಹ ಡೆತ್ ನೋಟ್ ರಿವೀಲ್ ಆಗಿದೆ. ಬಿಜೆಪಿ ಮುಖಂಡನ ಸಾವಿಗೆ ಅಸಲಿ ಕಾರಣವಾದರೂ ಏನು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಕ್ಷಮಿಸಿ ಬಿಡು ಸುಮಾ, ನಿನಗೆ ಮೋಸವನ್ನ ಮಾಡಿದ್ದೀನಿ ಅಂತ ಡೆತ್ ನೋಟ್ ನಲ್ಲಿ ಅನಂತರಾಜು ಪತ್ನಿ ಬಳಿ ಕ್ಷಮೆ ಕೋರಿದ್ದಾರೆ. ನಿನಗೆ ಮುಖ ತೋರಿಸಲು ಆಗ್ತಾ ಇಲ್ಲ, ಮಕ್ಕಳನ್ನ ನೋಡ್ಕೊ ಅಂತ ಬರೆಯಲಾಗಿದೆ. ಡೆತ್ ನೋಟ್ ನಲ್ಲಿ ರೇಖಾ ಹೆಸರು ಬರೆದಿರುವಂತಹ ಅನಂತರಾಜು ರೇಖಾಗೆ ಸಾಕಷ್ಟು ಹಣ ನೀಡಿದ್ದೇನೆ ಅಂತ ಉಲ್ಲೇಖಿಸಿದ್ದಾರೆ. ಎಫ್ಎಸ್ಎಲ್ ವರದಿಯಿಂದ ಡೆತ್ ನೋಟ್ ರಹಸ್ಯ ಹೊರಬೀಳಬೇಕಿದೆ. ಅನಂತರಾಜು ಬರೆದಿದ್ದಾರೆ ಎನ್ನಲಾಗಿರುವಂತಹ ಡೆತ್ ನೋಟ್ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಡೆತ್ ನೋಟ್ ಬೆನ್ನಲ್ಲೇ ಆಡಿಯೋ ಒಂದು ವೈರಲ್ ಆಗಿದೆ. ಆಡಿಯೋ ರೆಕಾರ್ಡ್ ಬಿಚ್ಚಿಡಲಿದೆಯಾ ಅನಂತರಾಜು ಸಾವಿನ ಸೀಕ್ರೆಟ್ ಅನ್ನೋದು ಇದೀಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಅನಂತರಾಜು ಸುಮಾ ಮತ್ತು ರೇಖಾ ಡೀಲ್ನಲ್ಲಿ ಖಾಕಿ ನೆರಳು ಇರುವ ಅನುಮಾನ ಕಾಡ್ತಾ ಇದೆ. ಸಾವಿಗೂ ಮುನ್ನ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದ್ದು ಆಡಿಯೋದಲ್ಲಿ ಲಕ್ಷ ಸೆಟಲ್ಮೆಂಟ್ ರಹಸ್ಯ ಬಯಲಾಗಿದೆ. ಖಾಕಿ ತನಿಖೆ ಬಳಿಕವಷ್ಟೇ ಅನಂತರಾಜು ಸಾವಿನ ರಹಸ್ಯ ಬಯಲಾಗಬೇಕಿದೆ. ಹಿಜಾಬ್ ಹಲಾಲ್ ಆಜಾನ್ ಬಳಿಕ ಇದೀಗ ಈದ್ಗಾ ಯುದ್ಧ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಈದ್ಗಾ ಮೈದಾನದಲ್ಲಿ ನಡೆಯುತ್ತಾ ಗಣೇಶೋತ್ಸವ, ನವರಾತ್ರಿ ಉತ್ಸವ ಅನ್ನೋದು ಇದೀಗ ಎದ್ದಿರುವಂತಹ ಪ್ರಶ್ನೆ. ಈದ್ಗಾ ಮೈದಾನದಲ್ಲಿ ಹಬ್ಬ ಆಚರಣೆ ಮಾಡಲೇಬೇಕು, ಹಬ್ಬ ಆಚರಣೆಗೆ ಅವಕಾಶ ಕೊಡಿ ಅಂತ ಹಿಂದೂ ಸಂಘಟನೆಗಳ ವಾದ ಮಾಡ್ತಿವೆ. ತಿಂಗಳೊಳಗೆ ನಮ್ಮ ಮನವಿಗೆ ಸ್ಪಂದಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ನೀಡಲಾಗಿದೆ. ನಾಳೆ ಸಿಎಂ ಬೊಮ್ಮಾಯಿಯನ್ನ ಭೇಟಿಯಾಗಲಿರುವಂತಹ ಹಿಂದೂ ಸಂಘಟನೆಗಳು ಮನವಿಯನ್ನ ಸಲ್ಲಿಸಲಿವೆ. ಇದು ಕೇವಲ ಬಿಬಿಎಂಪಿ ಆಟದ ಮೈದಾನ, ಒಂದು ಸಮುದಾಯಕ್ಕೆ ಮಾತ್ರ ಮೈದಾನ ಬೇಕೆ ಅಂತ ಹಿಂದೂ ಪರ ಸಂಘಟನೆಗಳು ಕೂಗೆಬ್ಬಿಸಿವೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ಮತ್ತಷ್ಟು ತಾರಕಕ್ಕೇರಿದೆ. ಆಗಸ್ಟ್ 15ರಂದು ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ನಿರ್ಧಾರ ಮಾಡಲಾಗಿದೆ. ಹಿಂದೂ ಪರ ಸಂಘಟನೆಗಳಿಂದ ಮಹತ್ವದ ನಿರ್ಣಯ ಕೈಗೊಂಡಿದೆ. ರಾಜ್ಯ ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಲು ಹಿಂದೂ ಪರ ಸಂಘಟನೆ ಸಜ್ಜಾಗಿದೆ. ಇಂದು ಸಭೆ ಬಳಿಕ ಮನವಿ ಸಲ್ಲಿಸಲು ಹಿಂದೂ ಸಂಘಟನೆಗಳು ಪ್ಲಾನ್ ಮಾಡಿವೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ಭುಗಿಲೇಳ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ಮೈದಾನದ ಮೂಲ ದಾಖಲೆಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಎಲ್ಲ ದಾಖಲೆಗಳಲ್ಲೂ ಕೂಡ ಆಟದ ಮೈದಾನ ಅಂತ ಉಲ್ಲೇಖ ಇದೆ. ಗಣೇಶ ಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಪೊಲೀಸ್ ಇಲಾಖೆ ಅಡ್ಡಿಪಡಿಸುತ್ತೆ. ಹಲವು ಕಾರ್ಯಕ್ರಮಗಳಿಗೆ ಆಟದ ಮೈದಾನ ನೀಡಲು ಪಾಲಿಕೆ ಅನುಮತಿ ನೀಡುತ್ತಿದೆ. ಆಟದ ಮೈದಾನವನ್ನು ಶಿವರಾತ್ರಿ ಹಬ್ಬಕ್ಕೆ ನೀಡಬಾರದೆಂದು ಪೊಲೀಸ್ ಇಲಾಖೆ ಬಿಬಿಎಂಪಿಗೆ ಪತ್ರವನ್ನು ಬರೆದಿದ್ದಾರಂತೆ. ಪೊಲೀಸ್ ಇಲಾಖೆಯ ನಿರ್ಧಾರದ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಹಿಂದೂ ಉತ್ಸವಗಳಿಗೆ ಪೊಲೀಸ್ ಇಲಾಖೆ ಅಡ್ಡಿಪಡಿಸ್ತಾ ಇರೋದು ಹಿಂದೂ ಸಂಘಟನೆಗಳನ್ನು ಕೆರಳಿಸಿದೆ. ಕನ್ನಡ ರಾಜ್ಯೋತ್ಸವಕ್ಕೂ ಖಾಕಿ ತಡೆ ಒಡ್ತಾ ಇದೆಯಂತೆ. ಖಾಕಿ ವಿರುದ್ಧವೇ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಬಿಬಿಎಂಪಿಯಿಂದ ಅನುಮತಿ ಇದ್ರೂ ಪೊಲೀಸರು ತಡೆ ನೀಡ್ತಾ ಇದ್ದಾರೆ. ಆಟದ ಮೈದಾನವನ್ನ ಶಿವರಾತ್ರಿ ಹಬ್ಬಕ್ಕೆ ನೀಡಬಾರದೆಂದು ಪತ್ರ ಬರೆದಿದ್ದಾರೆ. ಇದ್ಯಾವ ನ್ಯಾಯ ಅಂತ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ.
ಕರ್ನಾಟಕಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಎಂಟ್ರಿಯಾಗಿದೆ. ರಾಜ್ಯದಲ್ಲಿ ಇನ್ನು 4 ದಿನಗಳ ಕಾಲ ಗುಡುಗು ಸಹಿತ ಮಳೆ ಆಗಲಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 8ರವರೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೋಣಿ ಮಗುಚಿ ಓರ್ವ ಸಾವನ್ನಪ್ಪಿ ಇಬ್ಬರು ಬಚಾವಾಗಿದ್ದು ಹೇಗೆ? ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಏನೇನು? ರಣಮಳೆಗೆ ನೆಟ್ವರ್ಕ್ ಟವರ್ ನೆಲಕ್ಕುರುಳಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಚಿತ್ರದುರ್ಗ ಚಳ್ಳಕೆರೆ ಪಟ್ಟಣದಲ್ಲಿ ನಿನ್ನೆ ಸುರಿದಂತ ಗಾಳಿ ಸಹಿತ ಭಾರೀ ಮಳೆಗೆ ಅಂಗಡಿ ಮುಂಭಾಗ ಹಾಕಿದಂತ ಶೀಟ್ಗಳು ಹಾರಿ ಹೋಗಿವೆ. ನಿನ್ನೆ ಸುರಿದಂತ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದು ನೆಹರು ವೃತ್ತದ ಬಳಿ ಆಟೋ, ಬೈಕ್ಗಳಿಗೆ ಹಾನಿಯಾಗಿತ್ತು. ಇನ್ನು ರಸ್ತೆ ಮೇಲೆ ಶೀಟ್ಗಳು ಬಿದ್ದಿದ್ದರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಸ್ಥಳಕ್ಕೆ ಬಂದಂತ ಪೊಲೀಸರು ಶೀಟ್ಗಳನ್ನು ತೆರವುಗೊಳಿಸಿದರು. ಚಳ್ಳಕೆರೆ ಪಟ್ಟಣದಲ್ಲಿ ರಭಸವಾಗಿ ಸುರಿದ ಆಲಿಕಲ್ಲು ಸಹಿತ ಮಳೆ ಇನ್ನಿಲ್ಲದ ಹಾನಿಯನ್ನು ಸೃಷ್ಟಿ ಮಾಡಿದ್ದು ಹಲವು ಬಡಾವಣೆ ರಸ್ತೆ ಜಲಾವೃತವಾಗಿದ್ವು. ಚಳ್ಳಕೆರೆಯ ರಹೀಂ ನಗರ, ಶಾಂತಿನಗರದ ರಸ್ತೆಗಳು ನೀರಿನಿಂದ ಮುಳುಗಡೆಯಾಗಿದ್ವು. ತಗ್ಗು ಪ್ರದೇಶದ ಕೆಲ ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಸ್ಥಳೀಯರು ಪರದಾಡಿದರು. ಕೂಡಲೇ ಸ್ಥಳಕ್ಕೆ ತಹಶೀಲ್ದಾರ್ ಎನ್ ರಘುಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುಂದೆ ಮಳೆ ನೀರು ಮನೆಗೆ ನುಗ್ಗದಂತೆ ಕ್ರಮ ಕೈಗೊಳ್ತೇನೆ ಅಂತ ಸ್ಥಳೀಯರಿಗೆ ಭರವಸೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಾದ್ಯಂತ ಸುರಿದಂತ ವರ್ಷಧಾರೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ದುರ್ಗಾವರ ಗ್ರಾಮದ ಬಳಿ ಗಾಳಿಗೆ ನೆಟ್ವರ್ಕ್ ಟವರ್ ಒಂದು ಧರೆಗುರುಳಿತು. ಪರಿಣಾಮ ಗೂಡಂಗಡಿಯೊಂದು ಜಖಮಾಗಿತ್ತು. ಹೀಗಾಗಿ ಬಿದ್ದಂತಹ ನೆಟ್ವರ್ಕ್ ಟವರ್ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ತಾತನಹಳ್ಳಿ ಗೇಟ್ ಬಳಿ ನಿಯಂತ್ರಣ ತಪ್ಪಿ ಕಾರೊಂದು ರಸ್ತೆ ಬದಿಯ ಹಳ್ಳಕ್ಕೆ ಪಲ್ಟಿ ಹೊಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬ್ರಿಡ್ಜ್ ಬದಿಯ ದೊಡ್ಡ ಗುಂಡಿಗೆ ಉರುಳಿದ್ದು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಈಶ್ವರಗೆರೆ ಗ್ರಾಮದಲ್ಲಿ ಗುಡಿಸಲೊಂದು ಭಸ್ಮವಾಗಿದೆ. ನವೀನ್ ಅನ್ನೂರಿಗೆ ಸೇರಿದ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಗುಡಿಸಲು ಅಗ್ನಿ ಕೆನ್ನಾಲಿಗೆಗೆ ಭಸ್ಮವಾಗಿದ್ದರಿಂದ ಕುಟುಂಬ ಕಂಗಾಲಾಗಿದ್ದು ಸಹಾಯಕ್ಕಾಗಿ ಜಿಲ್ಲಾಡಳಿತ ಮನವಿ ಮಾಡಿದ್ದಾರೆ. ಹಿರಿಯೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹಲವು ದೇಗುಲಗಳನ್ನು ಧ್ವಂಸಗೊಳಿಸಿದ್ದಾರೆ. ದೇವಸ್ಥಾನಗಳನ್ನು ಕೆಡವಿ ಮುಸ್ಲಿಮರು ಮಸೀದಿ ಕಟ್ಟಿದ್ದಾರೆ ಅಂತ ಬಿಜೆಪಿ ಮಾಜಿ ಎಂಎಲ್ಸಿ ಗೋ ಮಧುಸೂದನ್ ಆರೋಪ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತ ಅವರು, ಗೋಸಾಯಿಗೌಡರ ಗಲ್ಲಿಯಲ್ಲಿ ಈಗ ಉರ್ದು ಶಾಲೆ ನಡೀತಾ ಇದೆ. ಮುಂಚೆ ಅಲ್ಲಿ ವರದರಾಜಸ್ವಾಮಿ ದೇಗುಲವಿತ್ತು. ದೇಗುಲದ ಒಳಗೆ ಅರ್ಚಕನನ್ನೇ ಟಿಪ್ಪು ಕೊಂದು ಹಾಕಿದ್ದ. ಬಳಿಕ ಮೂರ್ತಿಯನ್ನು ಒಡೆದು ಇದೀಗ ಉರ್ದು ಶಾಲೆ ನಿರ್ಮಿಸಿದ್ದಾರೆ. ಟಿಪ್ಪುವಿನ ಅರಮನೆ ಹಿಂಭಾಗದಲ್ಲಿ ಈಶ್ವರ ದೇವಸ್ಥಾನವಿದೆ. ಈಶ್ವರ ದೇವಸ್ಥಾನ ಸಹ ಟಿಪ್ಪು ಕೆಡವಿದ್ದಾನೆ ಅಂತ ಗೋ ಮಧುಸೂದನ್ ಗಂಭೀರ ಆರೋಪ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ ಕೈ ಶಾಸಕ ರಮೇಶ್ ಕುಮಾರ್ ಬಿಂದಾ ಸ್ಟೆಪ್ಸ್ ಹಾಕಿದ್ದಾರೆ. ಎನ್ಟಿಆರ್ ಆಕ್ಟ್ ಮಾಡಿರೋ 2002 ಚೂಡಲೇದು ಇಂಥ ಸರಕು ಹಾಡಿಗೆ ಹೆಜ್ಜೆ ಹಾಕಿ ನೆರೆದಿದ್ದವರನ್ನ ರಂಜಿಸಿದ್ದಾರೆ. ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿ ಶ್ರೀನಿವಾಸಪುರದಲ್ಲಿ ನಡೆದಂತಹ ಹಬ್ಬವನ್ನ ರಮೇಶ್ ಕುಮಾರ್ ಎಂಜಾಯ್ ಮಾಡಿದ್ರು. ಝೊಮ್ಯಾಟೊದಲ್ಲಿ ಫುಡ್ ಆರ್ಡರ್ ಮಾಡಿದ್ದವರಿಗೆ ಆದ ಶಾಕ್ ಏನು? ರಾಯಚೂರು ನಗರಸಭೆ ವಿರುದ್ಧ ಜನರು ಸಿಡಿದೆದ್ದಿದ್ದು ಹೇಗೆ? ಪಠ್ಯ ಪರಿಷ್ಕರಣೆ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹುಬ್ಬಳ್ಳಿಯಲ್ಲಿ ಝೊಮ್ಯಾಟೊ ಆಪ್ನಲ್ಲಿ ಫುಡ್ ಆರ್ಡರ್ ಮಾಡಿದ ಗ್ರಾಹಕ ಶಾಕ್ ಆಗಿದ್ದಾನೆ. ಝೊಮ್ಯಾಟೊ ಆರ್ಡರ್ನಲ್ಲಿ ಚಿಕನ್ ಜೊತೆ ಮಿಕ್ಸರ್ ಬ್ಲೇಡ್ ಕೂಡ ಬಂದಿದೆ. ಮಲ್ಲಿಕಾರ್ಜುನ ಎಂಬುವರು ಝೊಮ್ಯಾಟೊ ಆಪ್ ಮೂಲಕ ಫುಡ್ ಆರ್ಡರ್ ಮಾಡಿದ್ರು. ವಿದ್ಯಾನಗರದ ಪಂಚುರ್ಲಿ ಹೋಟೆಲ್ನಿಂದ ಚಿಕನ್ ಸುಕ್ಕ ಆರ್ಡರ್ ಮಾಡಿದ್ರಂತೆ. ಆದರೆ ಊಟ ಮಾಡುವಾಗ ಚಿಕನ್ ಪೀಸ್ನಲ್ಲಿ ಮಿಕ್ಸರ್ ಬ್ಲೇಡ್ ಸಿಕ್ಕಿದೆ. ಈ ಬಗ್ಗೆ ಝೊಮ್ಯಾಟೊ ಕಸ್ಟಮರ್ ಕೇರ್ ಮೂಲಕ ಹೋಟೆಲ್ನವರನ್ನ ಕೇಳಿದ್ರೆ ಹಾರಿಗೆ ಉತ್ತರ ನೀಡಿದ್ದಾರೆ ಎನ್ನಲಾಗಿದೆ. ಮಲ್ಲಿಕಾರ್ಜುನ್ ಕೂಡಲೇ ಎಚ್ಚೆತ್ತುಕೊಂಡಿದ್ದರಿಂದ ಅನಾಹುತವೇ ತಪ್ಪಿದೆ. ರಾಯಚೂರು
ರಾಯಚೂರು ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲುಷಿತ ನೀರು ಕುಡಿದು 3 ಮೃತಪಟ್ಟರು. ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಅಂತ ಗರಂ ಆಗಿದ್ದಾರೆ. ರಾಯಚೂರು ಬಂದ್ಗೆ ಇಂದು ನಾಗರಿಕ ಹೋರಾಟ ವೇದಿಕೆ ಕರೆ ನೀಡಿದ್ದು ರಾಯಚೂರು ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಿ ಅಂತ ಆಗ್ರಹಿಸಿದೆ. ಕಲುಷಿತ ನೀರು ಸೇವಿಸಿ ಮಲ್ಲಮ್ಮ, ಅಬ್ದುಲ್, ನೂರ್ ಅನ್ನೋರು ಅಸುನೀಗಿದ್ದು ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ರಾಯಚೂರಿನಲ್ಲಿ ಕಲುಷಿತ ನೀರು ಸೇವಿಸಿ 3 ಮೃತಪಟ್ಟರು. ಆಫೀಸರ್ಸ್ ನಿರ್ಲಕ್ಷ್ಯ ತೋರಿದ್ದಾರೆ. 16 ವರ್ಷ ಕಳೆದರೂ ನೀರು ಶುದ್ಧೀಕರಣ ಘಟಕ ಸ್ವಚ್ಛಗೊಳಿಸದೆ ಬೇಜವಾಬ್ದಾರಿ ತೋರಿದ್ದಾರೆ. ಪ್ರತಿ 3 ತಿಂಗಳಿಗೆ ಘಟಕ ಕ್ಲೀನ್ ಮಾಡುವುದು ಕಡ್ಡಾಯವಾಗಿದೆ. ಆದರೆ ರಾಂಪುರ ಗ್ರಾಮದ ಬಳಿ ಇರುವ ಶುದ್ಧ ನೀರಿನ ಘಟಕವನ್ನು ಸ್ವಚ್ಛಗೊಳಿಸದೇ ಇರುವುದು ವಾಟರ್ ಕ್ವಾಲಿಟಿ ಟೆಸ್ಟ್ ಬಯಲಾಗಿದೆ. ಆ ಮೂಲಕ ಅಧಿಕಾರಿಗಳ ಬೇಜವಾಬ್ದಾರಿ ಜಗಜ್ಜಾಹೀರಾಗಿದೆ. ರಾಯಚೂರಿನ ವಿವಿಧೆಡೆ 50ಕ್ಕೂ ಹೆಚ್ಚು ಕಡೆ ನೀರಿನ ಸ್ಯಾಂಪಲ್ ಅನ್ನು ಅಧಿಕಾರಿಗಳು ಕಲೆ ಹಾಕಿದ್ದು 20ಕ್ಕೂ ಹೆಚ್ಚು ಕಡೆ ಕುಡಿಯಲು ನೀರು ಯೋಗ್ಯವಿಲ್ಲ ಅಂತ ವರದಿ ನೀಡಿದ್ದಾರೆ. ಇದೇ ಕಾರಣಕ್ಕೆ ವಾಂತಿ, ಭೇದಿ ಸೇರಿದಂತೆ ವಿವಿಧ ಸಮಸ್ಯೆ ಉಲ್ಬಣಿಸಿ 3 ಮೃತಪಟ್ಟಿರಬಹುದು ಅಂತ ಅಧಿಕಾರಿಗಳು ಶಂಕಿಸಿದ್ದಾರೆ. ಇನ್ನು ಟ್ಯಾಂಕ್ನಲ್ಲಿ ಓರ್ವ ವ್ಯಕ್ತಿ ಮುಳುಗುವ ಎತ್ತರದಷ್ಟು ಮಣ್ಣು ಶೇಖರಣೆಯಾಗಿದ್ದು ಕಳೆದ 15 ದಿನದಿಂದ ನಡೀತಾ ಇದ್ರೂ ಕೂಡ ಸ್ವಚ್ಛತಾ ಕಾರ್ಯ ಮುಗಿತಾನೇ ಇಲ್ಲ. ರಾಯಚೂರು ನಗರದ ವಿವಿಧೆಡೆ ಇರುವಂತಹ ಬಹುತೇಕ ಶುದ್ಧ ನೀರಿನ ಘಟಕಗಳ ಸೆಕೆಂಡ್ ಲೆವೆಲ್ ಫಿಲ್ಟರೇಷನ್ ಅಲ್ಲಿ ಮಣ್ಣು ಸಂಗ್ರಹವಾಗಿದೆ. ಹೀಗಿದ್ರೂ ವಾಟರ್ ಫಿಲ್ಟರೇಷನ್ಗೆ ಕೆಮಿಕಲ್ಸ್ ಬಳಸದೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದು ಬಯಲಾಗಿದೆ. ಇನ್ನು ಘಟಕಕ್ಕೆ ನೀರು ಪೂರೈಸುವ ಡಿ ರಾಂಪುರ ಗ್ರಾಮದ ಬಳಿ ಇರುವಂತಹ ಕೆರೆ ಗಬ್ಬೆದ್ದು ನಾರ್ತಾ ಇದೆ ಅಂತ ಸ್ಥಳೀಯರು ಗರಂ ಆಗಿದ್ದಾರೆ. ಘಟಕಗಳ ದುರಸ್ತಿ ಅನುದಾನದಲ್ಲಿ ಅಧಿಕಾರಿಗಳು ಅವ್ಯವಹಾರ ಮಾಡಿದ್ದಾರೆ ಅಂತ ಜನ ದೂರಿದ್ದು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ 3 ಆರೋಪಿಗಳು ಜೂನ್ 2ರಂದು ರಾತ್ರಿ ಒಂಟಿ ಮಹಿಳೆ ಇದ್ದ ಮನೆಗೆ ನುಗ್ಗಿ ದರೋಡೆಗೆ ಯತ್ನಿಸಿದ್ರು. ಅಫ್ಜಲ್ಪುರ ನಿವಾಸಿ ಶಾಂತಪ್ಪ ಹಡಪದ ಅನ್ನೋರ ಪತ್ನಿಗೆ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಪತಿ ಮನೆಗೆ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ರು. ಸದ್ಯ ಆರೋಪಿಗಳಿಂದ 2 ಖಡ್ಗ, 2 ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಲೆಹರ್ ಸಿಂಗ್ ವಿರುದ್ಧ ಟ್ವೀಟ್ ಮಾಡಿ ಕುಟುಕಿದ್ದಾರೆ. ನಾಮಪತ್ರದ ಅಫಿಡವಿಟ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಲೆಹರ್ ಸಿಂಗ್ ಕಲಬುರಗಿ ನಿವಾಸಿ ಅಂತ ನಮೂದಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿರುವಂತಹ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಪಾಲಿಕೆ ಮೇಯರ್ ಹುದ್ದೆಗಾಗಿ ಲೆಹರ್ ಸಿಂಗ್ ಕಲಬುರಗಿ ನಿವಾಸಿಯಾಗಿದ್ರು. ಹಿಂಬಾಗಿಲ ಮೂಲಕ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲು ಮುಂದಾಗಿತ್ತು ಅಂತ ಟ್ವೀಟ್ನಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ತಮ್ಮ ಪಾಠ ಬೇಡ ಎಂದಿದ್ದವರ ಮೂಲ ಹುಡುಕ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಮೂಡಿದೆ. ಸಾಹಿತಿ ಈರಪ್ಪ ಕಂಬಳಿ ಬರೆದಂತಹ ಪತ್ರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮೂಲದ ಸಾಹಿತಿ ಈರಪ್ಪ ಕಂಬಳಿ ಆಕ್ರೋಶ ಹೊರಹಾಕಿದ್ದಾರೆ. ಮೊನ್ನೆ ನನಗೆ ಫೋನ್ ಮಾಡಿ ಮಾಧ್ಯಮಗಳು ನಿಮ್ಮ ಮುಂದಿನ ನಡೆ ಏನು ಅಂತ ಕೇಳಿದ್ರು. ಸರ್ಕಾರ ಸಾಹಿತಿಗಳನ್ನ ನಡೆಸಿಕೊಂಡ ಈ ರೀತಿ ಬಗ್ಗೆ ಬೇಸರವೆನಿಸಿದೆ. ಗುಪ್ತದಳ ಮೂಲಕ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಂತ ತಿಳಿತು. ಅಗತ್ಯವಿದ್ದರೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ಸಾಹಿತಿ ಈರಪ್ಪ ಕಂಬಳಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಹಾಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಚಿಕ್ಕೋಡಿಯಲ್ಲಿ ವರುಣನ ಆರ್ಭಟಕ್ಕೆ ಶಾಲಾ ಶೆಡ್ ಹಾರಿ ಹೋಗಿದೆ. ಶಾಲೆಯ ಮೇಲ್ಛಾವಣಿಗೆ ಹೊದಿಸಿದಂತಹ ಶೆಡ್ ಹಾರಿ ಹೋಗಿದ್ದು ಅಪಾರ ಹಾನಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆನಂದಪುರ ಹಾಗೂ ಬೆಳ್ಳಿಗಿರಿ ಗ್ರಾಮಗಳಲ್ಲೂ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಭಾರೀ ಮಳೆಗೆ ಶೆಡ್ ಕೆಳಗಡೆ ನಿಲ್ಲಿಸಿದಂತಹ ಬೈಕ್ಗಳು ಜಖಮಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪ್ರವಾಸಕ್ಕೆ ತೆರಳಿದ್ದ 26 ಜನರ ಬಾಳಲ್ಲಿ ವಿಧಿ ಆಟ ಆಡಿದ್ದು ಹೇಗೆ? ಸಲ್ಮಾನ್ ಖಾನ್ರ ತಂದೆಗೆ ಜೀವ ಬೆದರಿಕೆ ಹಾಕಿದ್ದು ಯಾರು? ಆ ಒಂದು ಮಾತಿನಿಂದ ನೂಪುರ್ ಶರ್ಮಾ ಸಂಕಷ್ಟಕ್ಕೆ ಸಿಲುಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಯಾತ್ರಾರ್ಥಿಗಳ ಬಸ್ ಅಪಘಾತಕ್ಕೀಡಾದ ಸುದ್ದಿ ತಿಳಿದು ರಾತ್ರಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಡೆಹ್ರಾಡೂನ್ ವಿಮಾನದಲ್ಲಿ ದೌಡಾಯಿಸಿದ್ದಾರೆ. ಮಧ್ಯರಾತ್ರಿ ಡೆಹ್ರಾಡೂನ್ನ ವಿಪತ್ತು ನಿರ್ವಹಣಾ ಕೇಂದ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಕಂದಕಕ್ಕೆ ಉರುಳಿರೋ ಬಸ್ನಲ್ಲಿದ್ದ ಇಬ್ಬರು ಇನ್ನೂ ಕೂಡ ಪತ್ತೆಯಾಗಿಲ್ಲ. 3 ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ ಪಡೆದಿದ್ದಾರೆ.
ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಒಂದೇ ವಾರದಲ್ಲಿ 3 ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರ ನಡೆದಿದೆ. ನಿನ್ನೆ ರೇಪ್ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 3ನೇ ರೇಪ್ ಪ್ರಕರಣದಲ್ಲಿ ಆರೋಪಿ ಮೊಹಮ್ಮದ್ ಸೂಫಿಯಾನ್ ಅನ್ನ ಖಾಕಿ ಬಂಧಿಸಿದೆ. ಮೊನ್ನೆಯಷ್ಟೇ ಅಪ್ರಾಪ್ತೆಯ ಮೇಲೆ ಗ್ಯಾಂಗ್ ರೇಪ್ ಸಂಬಂಧ 3ರನ್ನ ಬಂಧಿಸಲಾಗಿದೆ. ಪ್ರಧಾನಿ ಮೋದಿ ಇಂದು ಆಜಾದಿ ಕಾ ಅಮೃತ ಮಹೋತ್ಸವದ ಪ್ರಯುಕ್ತ ಐಕಾನಿಕ್ ವೀಕ್ ಸಂಭ್ರಮಾಚರಣೆ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಹಣಕಾಸು ಕಾರ್ಪೊರೇಟ್ ವ್ಯವಹಾರಗಳ ಇಲಾಖೆ ಆಯೋಜಿಸಿದೆ. ಜನಸಮರ್ಥ ಪೋರ್ಟಲ್ಗೆ ಮೋದಿ ಚಾಲನೆ ನೀಡಲಿದ್ದಾರೆ. ಈ ಪೋರ್ಟಲ್ ಮೂಲಕ ಸುಲಭವಾಗಿ ಬ್ಯಾಂಕ್ಗಳಿಂದ ಜನರಿಗೆ ಸಾಲ ಸೌಲಭ್ಯ ಸಿಗಲಿದೆ. ಬಿಜೆಪಿಯ ಮಾಜಿ ವಕ್ತಾರೆ ನೂಪುರ್ ಶರ್ಮಾ ಪ್ರವಾದಿ ಮೊಹಮ್ಮದ್ ಬಗ್ಗೆ ನೀಡಿದ ಆಕ್ಷೇಪಾರ್ಹ ಹೇಳಿಕೆಗೆ ಕತಾರ್, ಕುವೈತ್ ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿದೆ. ಭಾರತದ ರಾಯಭಾರಿಗಳನ್ನು ಕರೆಸಿರುವಂತಹ ಕತಾರ್, ಕುವೈತ್ ದೇಶಗಳು ನೂಪುರ್ ಶರ್ಮಾ ಹೇಳಿಕೆಯನ್ನು ಖಂಡಿಸಿದೆ. ನೂಪುರ್ ಶರ್ಮಾರನ್ನ ಬಿಜೆಪಿ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದನ್ನ ಕತಾರ್, ಕುವೈತ್ ದೇಶಗಳು ಸ್ವಾಗತಿಸಿದೆ. ನೂಪುರ್ ಶರ್ಮಾ ಹೇಳಿಕೆಯು ಭಾರತದ ಲಕ್ನೋದಲ್ಲಿ ಗಲಭೆಗೆ ಕಾರಣವಾಗಿತ್ತು. ಪ್ರವಾದಿ ಮೊಹಮ್ಮದ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ವಕ್ತಾರೆ ನೂಪುರ್ ಶರ್ಮಾರನ್ನ ಬಿಜೆಪಿ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿದೆ. ನೂಪುರ್ ಶರ್ಮಾ ಹೇಳಿಕೆ ಬಳಿಕ ಅರಬ್ ರಾಷ್ಟ್ರಗಳಲ್ಲಿ ಬಾಯ್ಕಾಟ್ ಭಾರತ ಅಭಿಯಾನ ಆರಂಭ ಆಗಿತ್ತು. ಇನ್ನು ನೂಪುರ್ ಶರ್ಮಾ ತಮ್ಮ ಹೇಳಿಕೆ ಬಳಿಕ ತಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ತಮ್ಮ ವಿವಾದಾತ್ಮಕ ಹೇಳಿಕೆ ವಾಪಸ್ ಪಡೆಯುವುದಾಗಿ ನೂಪುರ್ ಶರ್ಮಾ ಹೇಳಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಉದ್ದೇಶ ಇರಲಿಲ್ಲ ಅಂತ ನೂಪುರ್ ಶರ್ಮಾ ಹೇಳಿದ್ದಾರೆ. ನೂಪುರ್ ಶರ್ಮಾ ಹೇಳಿಕೆ ವಿವಾದಾತ್ಮಕ ಹೇಳಿಕೆಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ. ಕತಾರ್, ಕುವೈತ್ ದೇಶಗಳು ಭಾರತ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ವು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಭಾರತ ಸರ್ಕಾರ ನೂಪುರ್ ಶರ್ಮಾ ಹೇಳಿಕೆ ಭಾರತ ಸರ್ಕಾರದ ದೃಷ್ಟಿಕೋನ, ಅಭಿಪ್ರಾಯವನ್ನ ಬಿಂಬಿಸಲ್ಲ. ಎಲ್ಲ ಧರ್ಮಗಳ ಬಗ್ಗೆ ಭಾರತ ಅತಿ ಹೆಚ್ಚಿನ ಗೌರವ ಹೊಂದಿದೆ ಅಂತ ಕತಾರ್, ಕುವೈತ್ ದೇಶಗಳಿಗೆ ತಿಳಿಸಿದೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ಗೆ ಜೀವ ಬೆದರಿಕೆ ಹಾಕಲಾಗಿದೆ. ಮುಂಬೈನ ಬಾಂದ್ರಾ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಸಲೀಂ ಖಾನ್ಗೆ ಅಪರಿಚಿತ ವ್ಯಕ್ತಿಯೊಬ್ಬ ಪತ್ರವನ್ನ ನೀಡಿದ್ದಾನೆ. ಇದರಲ್ಲಿ ತಂದೆ, ಮಗ ಇಬ್ಬರನ್ನೂ ಹತ್ಯೆ ಮಾಡ್ತೇವೆ ಅಂತ ಜೀವ ಬೆದರಿಕೆ ಹಾಕಲಾಗಿದೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಪಂಜಾಬ್ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಈ ಹಿಂದೆ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆಯೊಡ್ಡಿದ್ದ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಕೊರೋನಾ ಬಾಂಬ್ ಮತ್ತೆ ಸ್ಫೋಟಗೊಂಡಿದೆ. ಮುಂಬೈನಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಯ ಅವಧಿಯಲ್ಲಿ 961 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಅಲ್ಲದೆ ಕೊರೋನಾದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮುಂಬೈನಲ್ಲಿ 4880 ಕೊರೋನಾ ಸಕ್ರಿಯ ಪ್ರಕರಣಗಳಿದೆ. ಮುಂಬೈ ನಿವಾಸಿಗಳಾದ ಬಾಲಿವುಡ್ ನಟ ಸಲ್ಮಾನ್ ಖಾನ್, ಕಟ್ರಿನಾ ಕೈಫ್ ಹಾಗೂ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ರೋಹಿತ್ ವಿಶ್ರಾಂತಿ ಪಡೆದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾರು? 14ನೇ ಫ್ರೆಂಚ್ ಓಪನ್ ಕಿರೀಟ ಕಬಳಿಸಿದ್ದು ಯಾರು? ಸಿನಿ ಪ್ರಿಯರಿಗೆ ರಾಜಮೌಳಿ ಕೊಟ್ಟ ಗಿಫ್ಟ್ ಏನು? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಸ್ಪೇನ್ನ ಸ್ಟಾರ್ ಟೆನ್ನಿಸ್ ಪ್ಲೇಯರ್ ರಫೇಲ್ ನಡಾಲ್ ಮುಡಿಗೆ 14ನೇ ಫ್ರೆಂಚ್ ಓಪನ್ ಕಿರೀಟ ಏರಿದೆ. ಫ್ರೆಂಚ್ ಓಪನ್ 2022ರ ಪುರುಷರ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾರ್ವೆ ಆಟಗಾರ ಕ್ಯಾಸ್ಪರ್ ರೂಡ್ ವಿರುದ್ಧ ನಡಾಲ್ 6-3, 6-3, 6-0 ಜಯ ಗಳಿಸಿದ್ದಾರೆ. ಇದರೊಂದಿಗೆ 22ನೇ ಗ್ರ್ಯಾಂಡ್ ಸ್ಲಾಮ್ ಜಯಿಸಿರುವ 36ರ ಹರೆಯದ ನಡಾಲ್ ಫ್ರೆಂಚ್ ಓಪನ್ ಗೆದ್ದ ಅತಿ ಹಿರಿಯ ಆಟಗಾರನಾಗಿ ದಾಖಲೆ ನಿರ್ಮಿಸಿದ್ದಾರೆ. ಕೊಲಂಬಿಯನ್ ಪಾಪ್ ಸಿಂಗರ್ ಶಕೀರಾ ಬಾರ್ಸಿಲೋನಾ ಫುಟ್ಬಾಲ್ ಆಟಗಾರ ಗೆರಾರ್ಡ್ ಪಿಕ್ವೆ ಜೊತೆಗಿನ ಸಂಬಂಧ ಮುರಿದುಕೊಂಡಿದ್ದಾರೆ. ಬೇರೆ ಹೆಂಗಸಿನ ಜೊತೆ ಗೆರಾರ್ಡ್ ಸಂಬಂಧ ಹೊಂದಿದ್ದು ಗೊತ್ತಾದ ಬಳಿಕ ಗೆರಾರ್ಡ್ನಿಂದ ದೂರ ಸರಿಯಲು ನಿರ್ಧರಿಸುವುದಾಗಿ ಶಕೀರಾ ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾರೆ. ಶಕೀರಾ ಮತ್ತು ಗೆರಾರ್ಡ್ ಸುಮಾರು 12 ವರ್ಷಗಳಿಂದ ಜೊತೆಯಾಗಿದ್ದರು. ಈ ಜೋಡಿಗೆ 2 ಮಕ್ಕಳಿದ್ದಾರೆ. ಭಾರತದ ನಾಯಕ ರೋಹಿತ್ ಶರ್ಮಾರ ಬಾಲ್ಯದ ಕೋಚ್ ದಿನೇಶ್ ಲಾಡ್ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಕೊಹ್ಲಿ ಒಬ್ಬ ಉತ್ತಮ ಬ್ಯಾಟ್ಸ್ಮನ್, ಆತ ಬಲಿಷ್ಠ ಕಮ್ಬ್ಯಾಕ್ ಮಾಡ್ತಾನೆ ಅಂತ ನನಗನ್ಸುತ್ತೆ. ಸಚಿನ್ ಹೆಸರಿನಲ್ಲಿರುವ ಶತಕದ ದಾಖಲೆ ಕೊಹ್ಲಿ ಮುರಿಯಲಿ ಅಂತ ನಾನು ಆಶಿಸ್ತೀನಿ ಅಂತ ದಿನೇಶ್ ಹೇಳಿದ್ದಾರೆ.
ಐಪಿಎಲ್ ಬಳಿಕ ಭಾರತದ ನಾಯಕ ರೋಹಿತ್ ಶರ್ಮಾ ಮತ್ತೆ ಮೈದಾನಕ್ಕಿಳಿದಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯಿಂದ ಹೊರಗಿರುವಂತಹ ಶರ್ಮಾ ಮುಂಬರಲಿರುವ ಇಂಗ್ಲೆಂಡ್ ಪ್ರವಾಸ ಸರಣಿಗಾಗಿ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಜುಲೈ 1ರಿಂದ ಈ ಸರಣಿ ಶುರುವಾಗಲಿದೆ. ಸರಣಿಯು 1 ಮರು ನಿಯೋಜಿತ ಟೆಸ್ಟ್ ಪಂದ್ಯ, 3 ಟಿ20 ಮತ್ತು 3 ಏಕದಿನ ಪಂದ್ಯಗಳನ್ನು ಒಳಗೊಂಡಿದೆ.